ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ 2 ಪ್ರೋಮೋ ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ. ಸೊ 2 ಪ್ರೋಮೋ ರಿವ್ಯೂ ಮಾಡ್ಕೊಂಡು ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಅಂತ ನೋಡ್ಕೊಂಬರೋಣ. ಸೊ ಗೈಸ್ ಆಕ್ಚುಲಿ ರಕ್ಷಿತಾ ಅಂಡ್ ಧ್ರುವಂತ್ ಇಬ್ರು ಕೂಡ ಎಲಿಮಿನೇಟ್ ಆಗಿದ್ದಾರೆ. ಸೊ ಅನ್ಫಾರ್ಚುನೇಟ್ಲಿ ಗೇಮ್ ಇಂದ ಆಚೆ ಹೋಗ್ತಾರೆ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಅನ್ಕೊಳಕ್ ಹೋಗ್ಬಿಡಿ. ಸೀಕ್ರೆಟ್ ರೂಮ್ ಇದೆ ಆಕ್ಚುಲಿ. ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಏನ್ ಸಡನ್ ಆಗಿ ಎಲಿಮಿನೇಟ್ ಮಾಡಿದ್ರೆ ಅದು ಡಬಲ್ ಎಲಿಮಿನೇಷನ್, ವೋಟಿಂಗ್ ಲೈನ್ ಕೂಡ ಓಪನ್ ಆಗಿಲ್ಲ ಅಂತ ನಿಮಗೂ ಕೂಡ ಕನ್ಫ್ಯೂಷನ್ ಇತ್ತು. ಸೊ ಆಕ್ಚುಲಿ ಹೇಳಿದ ಹಾಗೆ ಮುಂಚೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದೆ. ಸೊ ಸೀಕ್ರೆಟ್ ಎಲಿಮಿನೇಷನ್ ಆಗಿದೆ. ಸೊ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟು ಈ ಬಿಲ್ಡ್ ಮಾಡಿಲ್ಲ ಅಂತ ಅನ್ಕೊಳ್ತೀನಿ, ನಂಗೆ ಗೊತ್ತಿಲ್ಲ ಯಾವ ಸೀಕ್ರೆಟ್ ರೂಮ್ ಹಿಂಗ್ ಬಿಲ್ಡ್ ಮಾಡ್ತಾರೆ ಅಂತ. ಮೇ ಬಿ ಒಳಗಡೆ ಇಟ್ಟಿರ್ತಾರೆ, ಸಪರೇಟ್ ಆಗಿ ಬಿಲ್ಡ್ ಮಾಡಿದ್ರೆ, ಮನೆ ಒಳಗಡೆ ಅಂತೂ ಇಲ್ಲ ಅದು ಕನೆಕ್ಟಿವಿಟಿ. ಸೊ ಇವಾಗ ಸೀಕ್ರೆಟ್ ಕ್ಯಾಮ್ರಾದಲ್ಲಿ ಒಂದು ರೂಮಲ್ಲಿ ಕುತ್ಕೊಂಡು ಆಕ್ಚುಲಿ ಒಳಗಡೆ ಮನೆಯಲ್ಲಿ ಏನೇನು ನಡೀತಾ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಐ ಥಿಂಕ್ ಡಬಲ್ ಯಾಕೆ ಮಾಡಿದ್ರು, ಒಬ್ಬರನ್ನ ಕರ್ಸ್ಬೋದಾಗಿತ್ತಲ್ಲ, ಯಾರೋ ಒಬ್ಬರನ್ನ. ನನಗೆ ಯಾಕೆ ಡಬಲ್ ಮಾಡಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಮೇ ಬಿ ರಕ್ಷಿತ್ ಅವ್ರಿಗೆ ಫುಟೇಜ್ ಕಮ್ಮಿ ಬಾಂಡಿಂಗ್ ಇನ್ನ ಜಾಸ್ತಿ ಆಗ್ಲಿ ಅಂತ ಧ್ರುವಂತ್. ಹೌದು. ಇಲ್ಲಿ ಆಕ್ಚುಲಿ ಈ ಎರಡನೇ ಪ್ರಮೋದ ಏನಂತಂದ್ರೆ 3 ಜನ ಲೈಕ್ ಈ ವಾರ ಲೈಕ್ ಟ್ವಿಸ್ಟ್ ಇದೆ, 2 ಎಲಿಮಿನೇಷನ್ ಆಗುತ್ತೆ ಅಂತ ಸುದೀಪ್ ಸರ್ ಹೇಳ್ತಾರೆ. 3 ಜನ ಲಾಸ್ಟ್ ಉಳ್ಕೊಂಡಿರ್ತಾರೆ. ಈ ಕಡೆ ರಜತ್ ಅವರು, ಧ್ರುವಂತ್ ಅವರು ಅಂಡ್ ರಕ್ಷಿತ್ ಅವರು. ಈ 3ರಲ್ಲಿ ಸೊ ರಜತ್ ಅವರು ಸೇಫ್ ಆಗ್ತಾರೆ ಅಂಡ್ ಲಾಸ್ಟ್ ಅಲ್ಲಿ ಇಬ್ರು ಪಾಪ ರಕ್ಷಿತ್ ಅವರು ಮತ್ತೆ ಧ್ರುವಂತ್ ಅವರು ಉಳ್ಕೊತಾರೆ. ಇಬ್ರು ಹೋಗ್ಬೇಕಾದ್ರೆ ಮನೆ ಜನ ಅಶ್ವಿನಿ ಮೇಡಮ್ ಅವರು ಕೂಡ ಹೇಳ್ತಾ ಇರ್ತಾರೆ, ಗಿಲ್ಲಿ ಪಾಪ ಸಪ್ಪಗಿದ್ದಾರೆ. ಸೊ ಬಾಗ್ಲ ಹತ್ರ ಹೋಗ್ಬಿಟ್ಟು ನಾನು ನಿಜವಾಗ್ಲೂ ಹೋಗ್ತಾ ಇದ್ದೀನಿ ಅಂತ ಅಂತಾರೆ. ಆಗ ಧ್ರುವಂತ್ ಅವರು ಬಾ ಅಂತ ಕರೀತಾರೆ. ಸೊ ಈ ಬಾಯ್ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಪಾಪ. ಎಲ್ಲ ಒಂದ್ ಕಡೆ ಮನೆ ಜನಕ್ಕೆಲ್ಲ ಬೇಜಾರಾಗಿರುತ್ತೆ. ಬಟ್ ಸ್ಟಿಲ್ ಚಿಕ್ಕ ಹುಡುಗಿ ಏನೇ ಗಲಾಟೆ ಮಾಡ್ಕೊಂಡಿರ್ಬೋದು, ಏನೇ ಹೇಳ್ಬೋದು, ಬಟ್ ಸ್ಟಿಲ್ ಮನೇಲಿ ಒಂದು ಚಿಕ್ಕ ಹುಡುಗಿ ಅಂತ ಇತ್ತು. ಸೊ ಎಲ್ಲ ಒಂದ್ ಕಡೆ ಪಾಪ ಅವ್ರಿಗೂ ಅನಿಸ್ತಾ ಇರುತ್ತೆ. ಬಟ್ ಅವ್ರಿಗೆ ಡೌಟ್ ಬಂದಿದೆ ಅಂತ ಅನ್ಕೊಳ್ತೀನಿ. ಮೇ ಬಿ ಎಲ್ಲೋ ಅವ್ರಿಗೂ ಡೌಟ್ ಇದೆ, ಹಿಂಗೆ ರಕ್ಷಿತಾ ಚಾನ್ಸೇ ಇಲ್ವಲ್ಲ ಯಾವುದೇ ಕಾರಣಕ್ಕೂ ಫೈನಲ್. ಯಾಕಂದ್ರೆ ಈಗ ನಾವು ನೋಡ್ತಾ ಇರ್ಬೇಕಾದ್ರೆ ರಘು ಅವರು ಮತ್ತೆ ರಕ್ಷಿತಾ ಅವರು ಗಿಲ್ಲಿ ಅವ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಒಂದು ಲಾನ್ ಏರಿಯಾದಲ್ಲಿ. ಅಂದ್ರೆ ಅವ್ರು ಫೈನಲ್ ಬರ್ತಾರೆ ಅಂತ ಅವ್ರಿಗೆ ಇದು ಗೊತ್ತಿರಲ್ಲ ಆಕ್ಚುಲಿ. ಬಟ್ ಸಡನ್ ಆಗಿ ಎಲ್ರಿಗೂ ಡೌಟ್ ಬಂದಿರುತ್ತೆ, ರಕ್ಷಿತಾ ಹೋಗಿ ಚಾನ್ಸ್ ಇಲ್ವಲ್ಲ. ಇಲ್ಲಿ ಅಶ್ವಿನಿ ಮಾಮ ಹೇಳ್ತಾ ಇದಾರೆ ಆಕ್ಚುಲಿ. ಬಟ್ ಐ ಡೋಂಟ್ ನೋ, ಇಟ್ಸ್ ಸಿಂಪತಿಗೆ ಮಾಡ್ತಾರೆ ಏನ್ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ಚೈತ್ರ ಕುಂದಾಪುರ ಹೇಳ್ತಲ್ಲ, ಗಿಲ್ಲಿನೂ ಕೂಡ ಸೈಲೆಂಟ್ ಆಗಿ ಕುತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದಾರೆ. ಸತ್ಯ ಆಕ್ಚುಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಮೇ ಬಿ ಅವ್ರಿಬ್ರು ಕಳಿಸ್ತಾರೆ, ಏನು ತೋರ್ಸಲ್ಲ, ಅಲ್ಲಿಗೆ ಪಟ್ಟ ಅಂತ ಕಟ್ ಆಗ್ಬಿಡುತ್ತೆ. ನಾಳೆ ಎಪಿಸೋಡ್ ಅಲ್ಲಿ ಅಂದ್ರೆ ನಾಳೆ ಏನು ಒಂದು ಮಧ್ಯಾಹ್ನದ ಮೇಲೆ ನಿಂಗಂದ್ರೆ ಮಧ್ಯಾಹ್ನ ಅಂತಂದ್ರೆ ಒಂದು ಅರ್ಧ ಗಂಟೆ ಆದ್ಮೇಲೆ ಲೈಕ್ ಲೈವ್ ಕೂತ್ಕೊಂಡು ನೋಡ್ತಾ ಇರೋದೆಲ್ಲ ನಿಮಗೆ ತೋರಿಸ್ತಾರೆ. ಬಟ್ ಅಂಟಿಲ್ ದೆನ್ ನೀವು ಸಮಾಧಾನದಿಂದ, ರಕ್ಷಿತಾ ಫ್ಯಾನ್ಸ್ಗಳಾಗಲಿ ಧ್ರುವಂತ್ ಫ್ಯಾನ್ಸ್ಗಳಿಂದ ಸೊ ಸಮಾಧಾನದಿಂದ ಆರಾಮಾಗಿರಿ. ಸೊ ಏನೂ ಆಗಲ್ಲ, ಎಲಿಮಿನೇಷನ್ ಇರಲ್ಲ, ಜಸ್ಟ್ ಪ್ರಾಂಕ್ ಎಲಿಮಿನೇಷನ್ ಇರುತ್ತೆ, ವಾಪಸ್ ಕರ್ಕೊಂಡ್ ಬರ್ತಾರೆ. ಓಕೆ. ಅಂಡ್ ಇನ್ನೊಂದು ಪ್ರೋಮೋದಲ್ಲಿ ಆಕ್ಚುಲಿ ಬೆಳಿಗ್ಗೆ ಪ್ರೋಮೋದಲ್ಲಿ ಬಿಟ್ಟಿರೋದು, ಈ ಮನೆಯಲ್ಲಿ ಯಾರ್ದು ಪಾಪದ ಕೂಡ ತುಂಬಿದೆ ಅಂತ ಒಂದು ಆಕ್ಟಿವಿಟಿ ನಡೀತದಲ್ಲ, ಲಾನ್ ಏರಿಯಾದಲ್ಲಿ ನಡೆಯುತ್ತೆ. ಏನಂತಂದ್ರೆ ಒಂದಷ್ಟು ಜಾರ್ಗಳನ್ನ ಎಲ್ಲ ಕಂಟೆಸ್ಟೆಂಟ್ ಮುಂದೆ ಇಟ್ಟಿರ್ತಾರೆ. ಒಂದಷ್ಟು ಕಪ್ಪು ನೀರನ್ನ ತಂದು ಯಾರಿಗೆ ನೀವು ಲೈಕ್ ಅವ್ರ ಪಾಪದ ಕೂಡ ತುಂಬಿದೆ ಅಂತ ಅಂದ್ಬಿಟ್ಟು ನೀರನ್ನ ಒಯ್ಬೇಕು. ಇಲ್ಲಿ ಮೇಜರ್ ಆಗಿ ಅಶ್ವಿನಿ ಮೇಡಮ್ ಅವ್ರಿಗೆ ಜಾಸ್ತಿ ಕಾಣಿಸ್ತದೆ. ಅಂಡ್ ಈವನ್ ಈಕ್ವಲ್ ಆಗಿ ರಜತ್ ಅವ್ರಿಗೂ ಜಾಸ್ತಿ ನೀರನ್ನ ಪಾಪದ ಕೂಡ ತುಂಬಿದೆ ಅಂತ ಅರ್ಧ ತೋರಿಸಿದ್ದಾರೆ. ಬಟ್ ಇಲ್ಲಿ ರಜತ್ ಅವ್ರಿಗೆ ಲೈಕ್ ಗಿಲ್ಲಿಯವರು ಟಾಂಗ್ ಕೊಡ್ತಾ ಇದ್ದಾರೆ. ಓಕೆನಾ. ಐ ಥಿಂಕ್ ಗಿಲ್ಲಿ ಏನು ಸಕಲ ಟಾಂಗ್ ಕೊಡ್ತಾರೆ ಅಂದರೆ, ಐ ಥಿಂಕ್ ಹೇಳ್ತಾರೆ, ಅಣ್ಣ ಇಲ್ಲಿ ಇವ್ರು ಹೇಳ್ತಾರೆ ಗೇಮೇ ಅರ್ಥ ಆಗಿಲ್ಲ ಅಂತ. ಸೊ ಆ್ಯಕ್ಚುಲಿ ಇಲ್ಲಿ ಬಂದ್ಮೇಲಿಂದ ನಾವು ಟಾಸ್ಕ್ ಆಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನಾನು 10ರಲ್ಲಿ 8 ಟಾಸ್ಕ್ನ ಗೆದ್ದಿದ್ದೀನಿ. ಈ ಮನುಷ್ಯ ಬಂದ್ಬಿಟ್ಟು ಒಂದಕ್ಕೂ 1 ಟಾಸ್ಕ್ ಕೂಡ ಗೆದ್ದಿಲ್ಲ, ಆದ್ರೂ ಕೂಡ ಫಸ್ಟ್ ರೌಂಡಲ್ಲಿ ಔಟ್ ಆಗ್ತಾರೆ ಅಂತ ಇಲ್ಲಿ ಇದು ಮಾಡ್ತಾರೆ. ಅವಾಗ ನೆಕ್ಸ್ಟ್ ರಜತ್ ಅವ್ರು ಟಾಂಗ್ ಕೊಡ್ತಾರೆ. ಸರ್ ಆ್ಯಕ್ಚುಲಿ ಗೇಮ್ ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ದೆ, ನನ್ನ ಗಿಲ್ಲಿನ ಗೇಮಲ್ಲೂ ಕೂಡ ಕನ್ಸಿಡರೇ ಮಾಡಿಲ್ಲ ಅಂತ ಹೇಳ್ತಾರೆ, ಗೇಮೇ ಆಡಲ್ಲ ಅನ್ನೋ ರೀತಿ ಹೇಳಿದ್ರು. ಐ ಥಿಂಕ್ ನನಗೂ ಸ್ವಲ್ಪ ಶಾಕ್ ಆಗಿದೆ ಅಂದರೆ, ಗಿಲ್ಲಿ 10ರಲ್ಲಿ 8 ಟಾಸ್ಕ್ ಗೆದ್ದ, ಹೆಂಗ್ ಗೆದ್ದ? ಸಿಂಗಲ್ ಆಗಿ ಗೆದ್ದಿರೋದು ಹೇಳಿ, ಅದು 1 ಟಾಸ್ಕ್ ನಂಗೆ ಗೆದ್ದಿರೋದು ನಾನು ನೋಡಿರೋ ಮಟ್ಟಿಗೆ ಅಶ್ವಿನಿ ಮ್ಯಾಮ್ ವಿರುದ್ಧ 1 ಟಾಸ್ಕ್ ಗೆದ್ದಿದ್ದಾರೆ. ಅದನ್ನ ಬಿಟ್ಟರೆ ಜೋಡಿ ಟಾಸ್ಕ್ ಅಲ್ಲಿ 2 ರೌಂಡ್ ಆಡಿದ್ರು. ಬಟ್ ಆ 1 ಟಾಸ್ಕ್ ನ ಕನ್ಸಿಡರ್ ಮಾಡ್ಕೊ, ಸಿಂಗಲ್ ಇಂಡಿವಿಜುವಲ್ ಟಾಸ್ಕ್ ನ ಕನ್ಸಿಡರ್ ಮಾಡಿಲ್ಲ ಆಕ್ಚುಲಿ ಇವರು. ಬಟ್ ಎನಿವೇಸ್ ಟಾಂಗ್ ಕೊಟ್ಟಿ ಚೆನ್ನಾಗಿತ್ತು. ನನಗೂ ಸ್ವಲ್ಪ ಕನ್ಫ್ಯೂಷನ್, 10ರಲ್ಲಿ 8 ಟಾಸ್ಕ್ ಗೆದ್ಬಿಟ್ರೆ ಗಿಲ್ಲಿ ಅದು ಹೆಂಗೆ ಅಂತ ನನಗೂ ಕನ್ಫ್ಯೂಷನ್ ಆಯ್ತು. ರಜತ್ ಅವ್ರು ಇನ್ನೊಂದು ಟಾಂಗ್ ಕೊಡ್ತಾರೆ, ಇವ್ರನ್ನೆಲ್ಲ ನಾನು ಮನೆಗೆ ಕಳಿಸ್ಬಿಟ್ಟು, ನನ್ನ ವಿರುದ್ಧ ಯಾರು ಮಾತಾಡ್ತಾರೆ ಎಲ್ಲಾನು ಮನೆಗೆ ಕಳಿಸ್ಬಿಟ್ಟು ನಾನು ಮನೆಗೆ ಹೋಗೋದು ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿನೂ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಅಣ್ಣ, ಇವ್ರನ್ನೇ ಕಳಿಸ್ಬಿಟ್ಟೆ ನಾನು ಆಮೇಲೆ ಹೋಗೋದು ಅಂತ ಕೂಡ ಅವರು ಹೇಳ್ತಾರೆ ಇಲ್ಲಿ. ಸೊ ದಟ್ ಮೀನ್ಸ್ ಇಬ್ರಿಗೂ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ಇಲ್ಲಿ ಮಜಾ ಏನ್ ಗೊತ್ತಾಗ, ಅಶ್ವಿನಿ ಮ್ಯಾಮ್ ಅವರು ಶಿಳ್ಳೆ ಚಪ್ಪಾಳೆಗಳನ್ನ ಹೊಡಿತಾ ಇದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಫಸ್ಟ್ ಭೂಮಿ ಹಿಂಗೆ ನನಗೆ ಶಾಕ್ ಆಗೋಯ್ತು, ಹೆಂಗೆ ಗುರು ಇದೆಲ್ಲ ಅಶ್ವಿನಿ ಮ್ಯಾಮ್ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದು ಕ್ರೇಜಿ. ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ತೀನಿ. ಐ ಥಿಂಕ್ ಅಶ್ವಿನಿ ಮ್ಯಾಮ್ ಅವರು ಕೂಡ ತುಂಬಾ ಜಿದ್ದಿದೆ. ಏನು ಈ ತರ ಎಲ್ಲ ಮಾತಾಡ್ತಾನೆ, ಏನು ಕೂಡ ಸುದೀಪ್ ಸರ್ ಕೂಡ ಏನು ಮಾತಾಡಿಲ್ಲ. ಮೇ ಬಿ ಇವಾಗ ಗಿಲ್ಲಿಗೆ ಟಾಂಗ್ ಕೊಡ್ತಾರ ಸಕ್ಕದಾಗಿದೆ ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ನನಗೆ ಗೊತ್ತಿಲ್ಲ, ಮತ್ತೆ ಮಂಡೆಯಿಂದ ಮತ್ತೆ ಒಂದಾಗ್ಬಿಟ್ಟು ಕಿಲಾಡಿ ಜೋಡಿ ತರ ಇದು ಬಿಡ್ತಾರೆ. ಅಶ್ವಿನಿ ಮ್ಯಾಮ್ ಅವರಂತೂ ಪಾಪ ಗೊತ್ತಾಗ್ತಿಲ್ಲ, ಬಟ್ ಸಖತ್ ಚಿಲ್ಲೆ ಚಪ್ಪಾಳೆಗಳು ಹೊಡಿತದೆ ಗಿಲ್ಲಿ ಡೈಲಾಗ್ಗೆ, ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ. ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು, ಬಿಗ್ ಬಾಸ್ ಮನೆಯವರಲ್ಲಿ ಇರೋ ಸ್ಪರ್ಧಿಗಳು ಈ ಎಕ್ಸ್ ಕಂಟೆಸ್ಟೆಂಟ್ ಏನು 60 ದಿನ 70 ದಿನ ಆದ್ಮೇಲೆ ಬಂದಿರೋ ಗೊತ್ತಾ, ಅವರು 100% ಸರ್ವೈವ್ ಆಗೋಕ್ಕಾಗೋದಿಲ್ಲ. ನೀವು ಈ ಮನೆ ಒಳಗಡೆ ಜೀವಿಸಿದ್ರೆ ನಿಮಗೆ ಜಾಸ್ತಿ ಆಪರ್ಚುನಿಟಿ ಇದೆ, ಅವ್ರನ್ನ ಯಾವಾಗಾದ್ರೂ ಬೇಕಾದ್ರೆ ಆಚೆ ಎತ್ತಾಕ್ಬೋದು. ದಯವಿಟ್ಟು ಗೇಮ್ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಕಾಂಟೆಂಟ್ ಕೊಡೋದಕ್ಕೆ ಕೂಡ ಕಾನ್ಸಂಟ್ರೇಷನ್ ಮಾಡಿ. ದಯವಿಟ್ಟು ವಿಡಿಯೋ ಆದಷ್ಟು ಫೂಟೇಜ್ಗಳನ್ನ ತೊಗೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಫೂಟೇಜ್ಗಳನ್ನ ತುಂಬ ಜನ ನೋಡ್ತಾ ಇದ್ದೀನಿ, ನೀವು ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಒಂದು ಸ್ವಲ್ಪ ಮುಂದೆ ಬಂದು ಆ್ಯಕ್ಟಿವ್ ಆಗಿ ಮಾತಾಡಿ, ನಿಮ್ಮ ಸ್ಕಿಲ್ಸ್ನ ಶೋ ಮಾಡಿ. ಯಾಕಂದರೆ ಚಾನಲ್ ಈಗ ಹೆಂಗೆ ಗೊತ್ತಾ, ನಿಮ್ಮ ಸ್ಕಿಲ್ಸ್ನ ತೋರಿಸಿದ್ರೆ ತಾನೇ, ಗಿಲ್ಲಿ ಕಾಮಿಡಿ ಮಾಡಿದ್ರೆ ತಾನೇ ಗಿಲ್ಲಿಗೆ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಅಂತ ಆಚೆ ಜನಕ್ಕೆ ಗೊತ್ತಾಗೋದು. ಇವಾಗ ಇಷ್ಟಪಡ್ತಾರೆ, ಗಿಲ್ಲಿನೇ ಕಾಮಿಡಿ ಮಾಡ್ದಂಗೆ ಸೈಲೆಂಟ್ ಆಗಿದ್ರೆ ಯಾರಿಗೆ ಗೊತ್ತಾಗುತ್ತೆ, ಯಾರಿಗೆ ಇಷ್ಟ ಆಗುತ್ತೆ?
ಸೊ ಐ ಥಿಂಕ್ ಅದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅದು ಹಿಂದೇಟ್ ಆಗ್ತದೆ, ದಯವಿಟ್ಟು ಮುಂದೆ ಬರಬೇಕು. ಜೊತೆಗೆ ಗೈಸ್ ಆಕ್ಚುಲಿ ಈ ಪ್ರೋಮೋದಲ್ಲಿ ಅದೇ ನಿಮ್ಗೆ ಗೊತ್ತಿರೋ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ, ರಕ್ಷಿತಾ ಧ್ರುವ ಅಂತೂ ಡೈರೆಕ್ಟ್ ಎಲಿಮಿನೇಷನ್ ಆಗಿಲ್ಲ, ಸೀಕ್ರೆಟ್ ರೂಮಲ್ಲಿ ಇರ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಅಂಡ್ ಆಕ್ಚುಲಿ ಮನೆ ಜನಕ್ಕೆ ಇನ್ನೊಂದು ಶಾಕ್ ಆಗ್ತಾ ಇರೋದು ಧ್ರುವ ಅಂತವ್ರು ಹಿಂಗ್ ಆಗ್ತಾ ಇದಾರೆ ಅಂತ ಅವರು ಕೂಡ ಶಾಕ್ ಆಗ್ತಾರೆ. ರಜತ್ ಸೇಫ್ ಆಗ್ಬಿಟ್ರ, ಅಭಿಷೇಕ್ ಅವ್ರು ಸ್ಪಂದನ ಅವ್ರು ಸೇಫ್ ಆಗ್ಬಿಟ್ರ, ಸ್ಪಂದನ ಅಂತೂ ಯಪ್ಪ ಲಿಟ್ರಲಿ ಗೈಸ್ ಹೆಂಗ್ ಸೇಫ್ ಆಗ್ಬಿಟ್ಟಿವ್ರಲ್ಲ, ಇವ್ರು ಹೆಂಗ್ ತಗೊಳಾಕೊಂಡ್ರು ಅಂತ ಲೈಕ್ ಜನಕ್ಕೆ ಅರ್ಥ ಆಗಿರುತ್ತೆ. ಬಟ್ ಅಂದ್ರೆ ಲೈಕ್ ಅವ್ರಿಗೆ ರೊಚ್ಕೊಂಡು ಬಂದಿರುತ್ತೆ, ಒಂದು ಕಿಚ್ಚು ಬಂದಿರುತ್ತೆ, ಇನ್ಮೇಲೆ ಆಡ್ಲೇಬೇಕು, ಕೂತ್ಕೊಂಡ್ರೆ ಆಗಲ್ಲ ಅಂತ ಒಂದು ಕಿಚ್ಚು ಬಂದಿರುತ್ತೆ ಮೇ ಬಿ. ಸೊ ಅದಾದ್ಮೇಲೆ ವಾಪಸ್ ಕರ್ಕೊಂಡ್ ಬರ್ತಾರೆ, ಅವಾಗ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೋತೀವಿ. ಗೈಸ್ ನಿಮ್ ಪ್ರಕಾರ ರಕ್ಷಿತ್ ಅವರು ಧ್ರುವಂತ್ ಅವ್ರಿಗೆ ಪ್ರಾಂಕ್ ಎಲಿಮಿನೇಷನ್ ಮಾಡಿದ್ದು ಸರಿ ಇತ್ತಾ ತಪ್ಪಿತ್ತಾ ಬಿಗ್ ಬಾಸ್ ಅವರು ಕಮೆಂಟ್ ಮಾಡಿ. ಅಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು 2 ಪ್ರೊಮೋ ರಿವ್ಯೂ. ಸಿಗೋಣ ಗೈಸ್ ಮುಂದಿನ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.